ಹಾಯ್ ಹಲೋ ನಮಸ್ತೆ ಅಮೋಘ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಿನಾಂಕ 7/12/2025 ಅಂದರೆ ಇಂದು ನಡೆದಂತಹ TET ಪ್ರಶ್ನೆ ಪತ್ರಿಕೆಯ ಪೇಪರ್ 1 ವಿಷಯಕ್ಕೆ ಸಂಬಂಧಪಟ್ಟಂತಹ ಕನ್ನಡ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಗಳನ್ನು ಈಗ ನೋಡೋಣ. ಮೊದಲನೇದಾಗಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಆ ಪ್ಯಾರಾಗ್ರಾಫು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬಗ್ಗೆ ಇದೆ. ಅದರ ಕೆಳಗೆ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸರಿಯಾಗಿ ಪ್ಯಾರಾಗ್ರಾಫನ್ನು ಓದ್ಕೊಂಡ ನಂತರ ನಾವು ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಬೇಕಾಗ್ತದೆ. ಇಲ್ಲಿ ಮೊದಲನೇ ಪ್ರಶ್ನೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದ ಮೊದಲ ಸಣ್ಣ ಕತೆ. ಇದಕ್ಕೆ ಸರಿಯಾದಂತಹ ಉತ್ತರ ರಂಗನ ಮದುವೆ. ಇನ್ನು ಎರಡನೇ ಪ್ರಶ್ನೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕಾವ್ಯನಾಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಶ್ರೀನಿವಾಸ ಅಂತಕ್ಕಂಥದ್ದು ಅವರ ಕಾವ್ಯನಾಮ ಆಗಿದೆ. ಮೂರನೇ ಪ್ರಶ್ನೆ, ಮಾಸ್ತಿಯವರು ಬರೆದ ಸುಬ್ಬಣ್ಣ ನೀಳ್ಗತೆಯು ಹೊಂದಿರುವ ಕಥಾ ವಿಷಯ. ಇದು ಸಂಗೀತಗಾರನ ಒಂದು ಜೀವನದ ಕುರಿತು ಸುಬ್ಬಣ್ಣನ ನೀಳ್ಗತೆ ಇರುವಂತಹದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರುವುದು. ಮಾಸ್ತಿಯವರು ಬರೆದಂತಹ ಗುರುದಕ್ಷಿಣೆ ಅಂತಕ್ಕಂಥ ಸಣ್ಣ ಕತೆ ತಮಿಳು ಭಾಷೆಗೆ ಭಾಷಾಂತರ ಆಗಿದೆ. ಇನ್ನು ಐದನೇ ಪ್ರಶ್ನೆ, ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ. ಸಾರ್ವಜನಿಕರು ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವರಿಗೆ ದೊರೆತಾಗ ಮಾಸ್ತಿಯವರನ್ನು ಸನ್ಮಾನಿಸಿದರು. ಇನ್ನು ಆರನೇ ಪ್ರಶ್ನೆ, ಮಾಸ್ತಿಯವರ ಕೆಲವು ಸಣ್ಣ ಕಥೆಗಳು ಅಂತಕ್ಕಂತಹ ಒಂದು ಪುಸ್ತಕ ಪ್ರಕಟವಾದ ವರ್ಷ. ಅದು 1920ನೇ ಇಸ್ವಿಯಲ್ಲಿ ಪ್ರಕಟ ಆಯಿತು. ಇನ್ನು ಏಳನೇ ಪ್ರಶ್ನೆ, ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯ ಆಗುವುದಿಲ್ಲ. ಮಾಸ್ತಿಯವರನ್ನ ಸಣ್ಣ ಕಥೆಗಳ ಪಿತಾಮಹ ಅಂತ ಕರಿತೀವಿ, ಕನ್ನಡ ಕಥಾಬ್ರಹ್ಮ ಅಂತೇವಿ, ಕಥೆಗಾರರ ಅಣ್ಣ ಅಂತ ಹೇಳಿ ಕರಿತೀವಿ. ಆದ್ರೆ ಚುಟುಕು ಬ್ರಹ್ಮ ಅಂತಕ್ಕಂಥದ್ದು ಮಾಸ್ತಿಯವರಿಗೆ ಅನ್ವಯ ಆಗೋದಿಲ್ಲ. ಚುಟುಕು ಬ್ರಹ್ಮ ದಿನಕರ ದೇಸಾಯಿ. ಇನ್ನು ಎಂಟನೇ ಪ್ರಶ್ನೆ, ಅತ್ಯುತ್ತಮ ಅಂತಕ್ಕಂಥದ್ದರಲ್ಲಿ ಅನ್ನುವಂತಹ ಪದದಲ್ಲಿ ಇರುವ ಸಂಧಿ. ಇಲ್ಲಿ ನೋಡ್ರಿ, ಇದನ್ನ ಬಿಡಿಸಿದಾಗ ಅತಿ ಪ್ಲಸ್ ಉತ್ತಮ ಅತ್ಯುತ್ತಮ ಅಕತಿ. ಈ ಕಾರಕ್ಕ ಯ ಅಕ್ಷರ ಬಂದ್ರ ಯ ಸಂಧಿ ಪದದೊಳಗೆ ಯ ಅಂತಕ್ಕಂಥ ಒತ್ತು ಬರ್ತತಿ, ಅವಾಗ ಎಣ್ ಸಂಧಿ ಆಗ್ತತಿ ಅಂತ ಹೇಳಿ ನಾವು ಬಹಳಷ್ಟು ಕ್ಲಾಸ್ಗಳಲ್ಲಿ ಬಿಡಿಸಿದ್ದೇವೆ. ಹಾಗಾಗಿ ಇದು ಎಣ್ ಸಂಧಿಗೆ ಒಂದು ಉದಾಹರಣೆ ಆಗೈತಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇಲ್ಲೊಂದು ಪದ್ಯ ಭಾಗವನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪದ್ಯ ಭಾಗವನ್ನ ಕೊಟ್ಟಿದ್ದಾರೆ. ಇದು ಮಳೆಗೆ ಸಂಬಂಧಪಟ್ಟಿದೆ. ಈ ಪದ್ಯ ಭಾಗವನ್ನ ಓದಿದ ನಂತರ ಇದಕ್ಕೆ ಸಂಬಂಧ ಪ್ರಶ್ನೆಗಳನ್ನ ಕೆಳಗೆ ಕೊಟ್ಟಿದ್ದಾರೆ. 9ನೇ ಪ್ರಶ್ನೆ, ನೆನಪಿನ ಬೆಳೆಯನ್ನು ತೂಗಿರುವುದು. ಇಲ್ಲಿ ನೆನಪಿನ ಬೆಳೆಯನ್ನು ತೂಗಿರುವುದು ಮಳೆ. 10ನೇ ಪ್ರಶ್ನೆ, ಕವಿ ಹೇಳುವಂತೆ ಮರುಕಳಿಸಿರುವುದು. ಇಲ್ಲಿ ಮೊದಲನೇ ಆಪ್ಷನ್ ಆನಂದ ಮರುಕಳಿಸಿದೆ. ಇನ್ನು 11ನೇ ಪ್ರಶ್ನೆ, ಮತ್ತೆ ಬರಬಾರದೆ ಹಿಗ್ಗೆರೆದ ಹಳಗಾಲ. ಇದು ಸರಿಯಾದ ಉತ್ತರ ಆಗ್ತತಿ. ಇನ್ನು 12ನೇ ಪ್ರಶ್ನೆ, ಮಳೆಯು ಮರೆಯಗೊಡದಿರುವುದು. ಆಪ್ಷನ್ 3 ಬಂಧ ಸಂಬಂಧಗಳನ್ನು. ಇದು ಸರಿಯಾದ ಉತ್ತರ ಆಗ್ತತಿ. ಇನ್ನು 13ನೇ ಪ್ರಶ್ನೆ, ಮಳೆಯು ಜೀವಾಳವನ್ನು ಕಲುಕಿದೆ ಅಂತಕ್ಕಂಥದ್ದು ಇಲ್ಲಿ ಆಪ್ಷನ್ ಸರಿಯಾದ ಉತ್ತರ ಆಗ್ತತಿ. ಇನ್ನು 14ನೇ ಪ್ರಶ್ನೆ, ಸುಖ ದುಃಖ ಎನ್ನುವುದು. ಸುಖ ದುಃಖ ಅಂತಕ್ಕಂಥದ್ದು ಇದು ಜೋಡು ನುಡಿ ಪದವಾಗಿದೆ. ಜೋಡು ನುಡಿಯೊಳಗೆ ಸಮಾನಾರ್ಥಕ ಜೋಡು ನುಡಿ, ಅರ್ಥರಹಿತ ಜೋಡು ನುಡಿ ಮತ್ತು ವಿರುದ್ಧಾರ್ಥಕ ಜೋಡು ನುಡಿ, ಹೀಗೆ ನಾನಾ ತರನಾದ ಜೋಡು ನುಡಿಗಳು ಇವೆ. ಅದರಲ್ಲಿ ಸುಖ ದುಃಖ ಅಂತಕ್ಕಂಥದ್ದು ವಿರುದ್ಧಾರ್ಥಕ ಜೋಡು ನುಡಿ ಆಗಿದೆ. ಇನ್ನು 15ನೇ ಪ್ರಶ್ನೆ, ಪಯಣ ಪದದ ತತ್ಸಮ ರೂಪ ಯಾವುದು ಅಂತ ಕೇಳಿದ್ದಾರೆ. ಪಯಣ ಅಂತಕ್ಕಂಥದ್ದು ಇದು ತದ್ಭವ ರೂಪ ಆಗಿದೆ. ಇದರ ತತ್ಸಮ ರೂಪ ಪ್ರಯಾಣ. ಇಲ್ಲಿ ಸರಿಯಾದ ಉತ್ತರ ಆಗ್ತತಿ. 16ನೇ ಪ್ರಶ್ನೆ, ಅನುನಾಸಿಕವಲ್ಲದ ಅಕ್ಷರ. ಇದು ಪ್ರಶ್ನೆ ಬಹಳಷ್ಟು ಗೊಂದಲಮಯವಾಗಿದೆ. ಯಾಕಂದ್ರೆ ಅನುನಾಸಿಕ ವ್ಯಂಜನಗಳು ಅಂತ ಹೇಳಿ ನಾವು 5 ಕರಿತೀವಿ, ನ್ಯ ನ್ಯ ನ ನ ಮ ಅಂತ ಹೇಳಿ. ಅದರಲ್ಲಿ ಇವರು 2 ಅನುನಾಸಿಕ ಕೊಟ್ಟಿದ್ದಾರೆ, ಇನ್ನೂ 2 ಅನುನಾಸಿಕವಲ್ಲದ ಪದಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯಾವ ಕೀ ಆನ್ಸರ್ ಕೊಡ್ತಾರಾ ಅಥವಾ ಇದನ್ನ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ನೋಡೋಣ. ಇನ್ನು 17ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳ ಸಂಖ್ಯೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 34 ವ್ಯಂಜನಗಳು ಇವೆ.
25 ಅಂತಕ್ಕಂಥದ್ದು ಇವು ವರ್ಗೀಯ ವ್ಯಂಜನಗಳು, 13 ಅಂತಕ್ಕಂಥದ್ದು ಸ್ವರಗಳು, ಮತ್ತು ಇನ್ನು 9 ಅಂತಕ್ಕಂಥದ್ದು ಇದು ಅವರ್ಗೀಯ ವ್ಯಂಜನಗಳ ಬಗ್ಗೆ ಇದೆ. ಇನ್ನು 18ನೇ ಪ್ರಶ್ನೆ, ಮೆಲ್ವಾತು ಪದದಲ್ಲಿರುವ ಸಂಧಿ ಯಾವುದು ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಭಾಳಷ್ಟು ಟ್ವಿಸ್ಟ್ ಆದಂಥ ಪ್ರಶ್ನೆಗಳನ್ನು ಕೇಳಿರ್ತಾರ. ಇದನ್ನ ಬಿಡಿಸಿದಾಗ ನಮ್ಗೆ ಗೊತ್ತಾಗ್ತತಿ. ಮೆಲ್ ಪ್ಲಸ್ ಮಾತು ಮೆಲ್ವಾತು ಆಕತಿಲ್ಲಿ. ಇಲ್ಲಿ ಆದೇಶ ಸಂಧಿ ಒಳಗೆ ನಾವು ಕತಪಗಳಿಗೆ ಗದಪಗಳು ಬಂದಾಗ ಮಾತ್ರ ಆದೇಶ ಸಂಧಿ ಆಗ್ತತಿ ಅನ್ಕೊಂಡಿರ್ತೀವಿ. ಕೆಲವೊಂದ್ಸಲ ಬೇರೆ ಅಕ್ಷರಗಳು ಸಹಿತ ಆದೇಶವಾಗಿ ಬಂದಾಗ ಆದೇಶ ಸಂಧಿ ಆಗ್ತತಿ. ಇಲ್ಲಿ ವಕಾರ ಆದೇಶವಾಗಿ ಬಂದತಿ, ಹಾಗಾಗಿ ಇದು ವಕಾರ ಆದೇಶ ಸಂಧಿಗೆ ಒಂದು ಉದಾಹರಣೆಯಾಗಿದೆ. ಹಾಗಾಗಿ ಇಲ್ಲಿ ಆಪ್ಷನ್ ಒಳಗೆ ಆದೇಶ ಸಂಧಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು 19ನೇ ಪ್ರಶ್ನೆ, ವೃದ್ಧಿ ಸಂಧಿಗೆ ಉದಾಹರಣೆ. ವೃದ್ಧಿ ಸಂಧಿಗೆ ಉದಾಹರಣೆ ಯಾವುದು ಅಂತಂದ್ರೆ ಇದ್ರೊಳಗೆ ಆಪ್ಷನ್ ಬಿ ಅಷ್ಟೈಶ್ವರ್ಯ ಅಂತಕ್ಕಂಥದ್ದು ವೃದ್ಧಿ ಸಂಧಿಗೆ ಉದಾಹರಣೆ ಆಗ್ತತಿ. ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ. ಐಕಾರ ಅಥವಾ ಔಕಾರ ಬಂದ್ವಂದ್ರೆ ಅವು ಆ ಜಗದೊಳಗೆ ಐಕಾರ ಔಕಾರಗಳ ಸಂಧಿ ಪದದೊಳಗೆ ಬಂದ್ರೆ ಅದಕ್ಕೆ ನಾವು ವೃದ್ಧಿ ಸಂಧಿ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಆಪ್ಷನ್ 1 ಜ್ಞಾನ ಪ್ಲಸ್ ಈಶ್ವರ ಜ್ಞಾನೇಶ್ವರ, ಮಹಾ ಪ್ಲಸ್ ಈಶ್ವರ ಮಹೇಶ್ವರಿ, ಇವೆರಡೂ ಸಹಿತ ಗುಣಸಂಧಿಗೆ ಉದಾಹರಣೆ ಆಗ್ತವು. ಇನ್ನು ಪಯಶ್ಚಯನ ಅಂತಕ್ಕಂಥದ್ದು ಶುತ್ವ ಸಂಧಿಗೆ ಉದಾಹರಣೆಯಾದಂತಹ ಒಂದು ಸಂಧಿಯಾಗಿದೆ. ಹಾಗಾಗಿ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಷ್ಟೈಶ್ವರ್ಯ ಆಗಿದೆ. ಇನ್ನು 20ನೇ ಪ್ರಶ್ನೆ, ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು. ಈ ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಹೊಂದಿರುವ ಪದ. ಷಷ್ಠಿ ವಿಭಕ್ತಿ ಪ್ರತ್ಯಯ ಅಂದ್ರೆ ಅದಕ್ಕೆ ಅದರ ಕಾರಕ ಯಾವುದಾಗಿರ್ತತಿ? ಆಗಿರ್ತತಿ. ಹಾಗಾಗಿ ಇಲ್ಲಿ ಷಷ್ಠಿ ವಿಭಕ್ತಿ ಕಾರಕ ರಾಮನ, ಅಲ್ಲಿ ಅಕಾರ ಐತಲ್ಲ, ಹಾಗಾಗಿ 3ನೇ ಆಪ್ಷನ್ ಸರಿಯಾದ ಉತ್ತರ ಇಲ್ಲಿ ಆಗ್ತತಿ. ಇನ್ನು 1ನೇ ಆಪ್ಷನ್ ಪ್ರಥಮ ಊಕಾರ ಆಗೈತಿ, ಪ್ರಥಮ ವಿಭಕ್ತಿ ಐತಿ. ಇನ್ನು 2ನೇ ಆಪ್ಷನ್ನಲ್ಲಿ ಸಪ್ತಮಿ ವಿಭಕ್ತಿ ಐತಿ, ಅಲ್ಲಿ ಐತಿ. 4ನೇ ಆಪ್ಷನ್ನಲ್ಲಿ ಏಕಾರ ಐತಿ, ಚತುರ್ಥಿ ವಿಭಕ್ತಿಗೆ ಇದು ಸಂಬಂಧಪಟ್ಟಿದೆ. ಇನ್ನು 21ನೇ ಪ್ರಶ್ನೆ, ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ. ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವಂತಹ ಘಟಕ ಯಾವುದಂತಂದ್ರೆ ಅದಕ್ಕೆ ಧ್ವನಿಮಾ ಅಂತ ಹೇಳಿ ನಾವು ಕರಿತೀವಿ. ಭಾಷೆಯ ಅತಿ ಚಿಕ್ಕ ಘಟಕ ಅಂತ ಸಹಿತ ನಾವು ಇದಕ್ಕೆ ಕರಿತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, 22ನೇ ಪ್ರಶ್ನೆ, ಮಾತೃಭಾಷಾ ಕಲಿಕೆಯು ಅನುಭವ ವಿಕಾಸಕ್ಕೆ ನೆರವಾಗದು, ಪರಸ್ಪರ ವಿಚಾರ ವಿನಿಮಯವನ್ನು ಕಠಿಣಗೊಳಿಸುತ್ತದೆ, ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ, ಇದರ ಭಾಷಾ ಕಲಿಕೆಗೆ ತೊಡಕಾಗುತ್ತದೆ. ನೋಡ್ರಿ, ಮಾತೃಭಾಷಾ ಕಲಿಕೆ ಅಂತಕ್ಕಂಥದ್ದು ಒಂದು ಸಕಾರಾತ್ಮಕ ಉತ್ತರವನ್ನು ನಾವಿಲ್ಲಿ ಹುಡುಕ್ಬೇಕು. 3 ಸಹಿತ ನಕಾರಾತ್ಮಕ ಉತ್ತರಗಳೇ ಇದಾವೆ. ಅನುಭವ ವಿಕಾಸಕ್ಕೆ ನೆರವಾಗದು, ಇದು ನಕಾರಾತ್ಮಕ ಉತ್ತರ ಐತಿ. ಆಮೇಲೆ ಪರಸ್ಪರ ವಿಚಾರ ವಿನಿಮಯವನ್ನು ಕಠಿಣಗೊಳಿಸ್ತೈತಿ ಅಂತ ಹೇಳೈತಿ, ಇದು ಸಹಿತ ನಕಾರಾತ್ಮಕ ಉತ್ತರ ಐತಿ. ಹಾಗಾಗಿ ಆಪ್ಷನ್ ಸಿ ಅನ್ನು ನಾವಿಲ್ಲಿ ಹೇಳಬೇಕಾಗ್ತತಿ. 3ನೇ ಆಪ್ಷನ್ ಇಲ್ಲೇ ಸರಿಯಾದ ಉತ್ತರ ಆಗುತ್ತದೆ. ಇನ್ನು ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ ಅಂದ್ರೆ ಉಚ್ಚಾರಣೆ ದೋಷಕ್ಕೆ ಕಾರಣ ಅಂತ ಕೇಳಿಲ್ಲ ಅವರು, ಕಾರಣವಲ್ಲ ಅಂತ ಕೇಳ್ಯಾರ. ನಾವು ಇಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತತಿ. ಶ್ವಾಸೋಚ್ಛ್ವಾಸದ ತೊಂದರೆ, ಇದು ಉಚ್ಚಾರಣೆ ದೋಷಕ್ಕೆ ಕಾರಣ ಇದೆ. ಕಾಗುಣಿತದ ಅಸಮರ್ಪಕ ಕಲಿಕೆ, ಹಲ್ಲಿನ ರಚನೆಯ ದೋಷ, ಇವು 3 ಸಹಿತ ಉಚ್ಚಾರಣೆ ದೋಷಕ್ಕೆ ಕಾರಣ ಇದ್ದವು. ಹಾಗಾಗಿ ಯಾವುದು ಕಾರಣ ಅಲ್ಲ ಅಂದ್ರೆ ಆಪ್ಷನ್ 4 ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸ, ಇದು ದೋಷಕ್ಕೆ ಕಾರಣ ಅಲ್ಲ. 23ನೇ 4ನೇ ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಇನ್ನು ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ ಯಾರಾಗಿರ್ತಾರಂದ್ರೆ ಇಲ್ಲೇ ಭಾಷಾ ಶಿಕ್ಷಕರೇ ಆಗಿರ್ತಾರೆ. ಹಾಗಾಗಿ ಇಲ್ಲಿ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತದೆ. ಇನ್ನು 25ನೇ ಪ್ರಶ್ನೆ, ಬೋಧನೋಪಕರಣಗಳಲ್ಲಿ ಶ್ರಾವ್ಯ ಉಪಕರಣಗಳು. ಶ್ರಾವ್ಯ ಅಂತಂದ್ರೆ ಕೇಳಿಸಿಕೊಳ್ಳುವುದಕ್ಕೆ ಸಂಬಂಧಪಟ್ಟಂತಹ ಉಪಕರಣಗಳು ಯಾವಂತಂದ್ರೆ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗ್ತತಿ. ರೇಡಿಯೋ, ಧ್ವನಿ ಸುರುಳಿಗಳು ಶ್ರಾವ್ಯ ಉಪಕರಣಗಳು ಆಗಿದ್ದಾವೆ. ಇನ್ನು 26ನೇ ಪ್ರಶ್ನೆ, ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ. ಇಲ್ಲಿ ನೋಡ್ರಿ, ಸೂಕ್ತವಲ್ಲದ ಅಂತ ಐತಿ. ವರ್ಗದ ಮೇಲೆ ನಿಯಂತ್ರಣ ಹೊಂದುವುದು, ಉತ್ತಮ ಸಂವಹನ ಕೌಶಲ್ಯ ಒದಗಿಸುವುದು, ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು, ಪ್ರಮುಖ ವಿಚಾರಗಳನ್ನು ವಿವರಿಸುವುದು. ಉಪನ್ಯಾಸ ಪದ್ಧತಿ ಅಂದ್ರನ ವಿವರವಾದ ಮಾಹಿತಿಯನ್ನು ನೀಡುವಂತಹ ವಿಷಯವಾಗಿದೆ. ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಒಂದು ಉತ್ತರ ಸರಿಯಾಗ್ತತಿ. ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡ್ತತಿ ಅಂತ ಹೇಳ್ಯಾರ. ಇದು ಉಪನ್ಯಾಸ ವಿಧಾನಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆ ಅಲ್ಲ. ಇನ್ನು 27ನೇ ಪ್ರಶ್ನೆ, ಲಿಖಿತ ಪರೀಕ್ಷೆಯ ನ್ಯೂನತೆಯಾಗಿದೆ. ಲಿಖಿತ ಪರೀಕ್ಷೆ ಮಾಡೋದ್ರಿಂದ ಏನು ನ್ಯೂನತೆ, ಏನು ತೊಂದರೆ ಆಗುತ್ತಾ, ಅದರ
ಏನು ಅನಾನುಕೂಲಗಳ ಬಗ್ಗೆ ಹೇಳಾಕುತ್ತಾರೆ ಇಲ್ಲಿ. ಲಿಖಿತ ಉತ್ತರಗಳನ್ನು ಮೌಲ್ಯಮಾಪನ ಮಾಡುವುದು, ಇದು ಲಿಖಿತ ಪರೀಕ್ಷೆಯ ಅನುಕೂಲ. ನಕಲು ಮಾಡುವ ಸಾಧ್ಯತೆ ಇದೆ, ದೀರ್ಘಕಾಲದವರೆಗೆ ಸಂಗ್ರಹಿಸಿಡಲು ಸಾಧ್ಯ, ಇದು ಸಹಿತ ಲಿಖಿತ ಪರೀಕ್ಷೆಯ ಅನುಕೂಲ. ಒಂದು ಅಥವಾ ಹೆಚ್ಚಿನ ಉದ್ದೇಶವನ್ನು ಮೌಲ್ಯಮಾಪನ ಮಾಡಬಹುದು, ಇದು ಸಹಿತ ಲಿಖಿತ ಪರೀಕ್ಷೆಯ ಅನುಕೂಲ ಆಗೈತಿ. ಅದರ ನ್ಯೂನತೆ ಅಂತಂದ್ರೆ ಇಲ್ಲಿ ಲಿಖಿತ ಪರೀಕ್ಷೆಯ ಸಮಯದೊಳಗೆ ನಕಲು ಮಾಡುವ ಸಾಧ್ಯತೆ ಇರುತ್ತದೆ. ಇಲ್ಲಿ ಎರಡನೇ ಆಪ್ಷನ್ ಉತ್ತರ ಆಗುತ್ತದೆ. ಇನ್ನು 28ನೇ ಪ್ರಶ್ನೆ, ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ. ವಸ್ತುನಿಷ್ಠ ಪರೀಕ್ಷೆಗಳ ಅಂತಂದ್ರನ ಕಿರು ಉತ್ತರ ನೀಡೋ ಪರೀಕ್ಷೆ, ಹೊಂದಿಸಿ ಬರೆಯುವ ಟೈಪಿನ ಪರೀಕ್ಷೆ, ಒಂದು ವಾಕ್ಯ ಅಥವಾ ಒಂದು ಶಬ್ದದಲ್ಲಿ ಉತ್ತರವನ್ನು ಬರೆಯುವಂಥ ಪರೀಕ್ಷೆಗಳಿಗೆ ನಾವು ವಸ್ತುನಿಷ್ಠ ಪರೀಕ್ಷೆಗಳು ಅಂತ ಹೇಳಿ ಕರಿತೀವಿ. ವಿವರಿಸಿ ಬರೆಯುವ ಪರೀಕ್ಷೆ ಇದು ವಸ್ತುನಿಷ್ಠ ಪರೀಕ್ಷೆ ಅಲ್ಲ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಇನ್ನು 29ನೇದು ನೋಡ್ರಿ, ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣ ಅಲ್ಲ ಅಂತ ಕೇಳಕುಂತಾರ. ವಯಸ್ಸಿಗೆ ಮೀರಿದ ಅವಧಾನ ಇರುತ್ತದೆ. ಹೌದು, ಪ್ರತಿಭಾವಂತ ವಿದ್ಯಾರ್ಥಿಗೆ ವಯಸ್ಸಿದ ಮೀರಿದ ಅವಧಾನ ಇರುತ್ತದೆ, ಸಾಧನೆಯ ಹಂಬಲವಿರುತ್ತದೆ, ಇತರ ಸಾಮಾನ್ಯ ವಿದ್ಯಾರ್ಥಿಗಳಿಗಿಂತ ಅಧಿಕ ತಿಳುವಳಿಕೆಯನ್ನು ಅವರು ಹೊಂದಿರ್ತಾರೆ, ಸ್ಮರಣೆ ಶಕ್ತಿ ಕಡಿಮೆ ಇರುತ್ತದೆ, ಇದು ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣ ಅಲ್ಲ. ಹಾಗಾಗಿ 29ನೇ ಆಪ್ಷನ್ 4 ಸರಿ ಉತ್ತರ ಆಗಿದೆ. CCE ಇದರ ವಿಸ್ತೃತ ರೂಪ: ನಿರಂತರ ಸಮಗ್ರ ಮೌಲ್ಯಮಾಪನ, ನಿರಂತರ ವ್ಯಾಪಕ ಮೌಲ್ಯಮಾಪನ. CCE ಇದರ ವಿಸ್ತೃತ ರೂಪ ಏನಂತಂದ್ರ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ. ಆಪ್ಷನ್ 2 ಇಲ್ಲೇ ಸರಿಯಾದ ಉತ್ತರ ಆಗುತ್ತದೆ. ಇಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತಹ 30 ಪ್ರಶ್ನೆಗಳನ್ನು ನಾವು ಕೀ ಆನ್ಸರನ್ನು ನೋಡಿದೆವು. ನೆಕ್ಸ್ಟ್ ಅವಧಿಯೊಳಗೆ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೀ ಆನ್ಸರ್ಗಳನ್ನು ನೋಡೋಣ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.